ದೇವರು ನಿಜವಾಗ್ಲೂ ಆತನು ಸತ್ತು ಮತ್ತೆ 3ನೇ ದಿವಸ ಎದ್ದದ ಮೇಲೆ ಏನಾದ್ರು ಅದ್ಭುತ ಕಾರ್ಯಗಳನ್ನು ಮಾಡಿದ್ನ? ಇದೇ ಏನಾದ್ರು ದಾಖಲೆಗಳು ನಿಮ್ಮ ಹತ್ರ? ಬೈಬಲ್ ಇರುತ್ತೆ ಬಿಡು, ನಿಮ್ಮ ಹತ್ರ ಮೈಂಡಲ್ಲಿ ಏನೋ ದಾಖಲೆಗಳು ಇದೆಯಾ? ಆಫ್ಟರ್ ಜೀಸಸ್ ಗಾಟ್ ರಿಸರೆಕ್ಟೆಡ್, ದೇವರು ಸತ್ತು ತಿರುಗಿ ಎದ್ದ ಮೇಲೆ, ಅವ್ರು ಎದ್ದ ಮೇಲೆ ಒಂದು ಅದ್ಭುತ ಮಹತ್ ಕಾರ್ಯ ದೇವರು ಮಾಡಿದ್ರು. ಯಾವ್ದನ್ನ ಇವತ್ತು ನಾವು ಧ್ಯಾನ ಮಾಡೋಣ. ಯಾಕಂದ್ರೆ ದೇವರು ಆತನು ಬದುಕಿರುವಾಗಲೂ ಮಾತ್ರ ಅದ್ಭುತ ಮಹತ್ ಕಾರ್ಯ ಮಾಡಲಿಲ್ಲ, ಸತ್ತು ಮತ್ತೆ ಆತನು ಎದ್ದದ ಮೇಲೂ ಒಂದು ಅದ್ಭುತವಾದಂಥ ಕಾರ್ಯ ಮಾಡಿದ. ಅದನ್ನು ಇವತ್ತು ನಾವು ಧ್ಯಾನ ಮಾಡ. ನೋಡಿ, ಲೂಕ 24ನೇ ಅಧ್ಯಾಯ, ಲೂಕ 24ನೇ ಅಧ್ಯಾಯ 13ರಿಂದ ಓದಮ್ಮ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ನೋಡಿ, ಇಲ್ಲಿ ಬಹಳ ಪ್ರಾಮುಖ್ಯವಾದಂತ ನಾವು ಗಮನಿಸಬೇಕು. ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಆತನು ಸತ್ತು ಮತ್ತೆ ಆತನು ಹೇಳಿದ ವಾಗ್ದಾನ ಪ್ರಕಾರವಾಗಿ 3ನೇ ದಿವಸ ಎದ್ದದ ಮೇಲೆ 3ನೇ ದಿವಸ ನಡೆಯುವಂತ ಘಟನೆ ಇದು. ಈ ಘಟನೆ ನಾವು ಏನ್ ನೋಡ್ತೀವಿ ಅಂದ್ರೆ, ಈ ಶಿಷ್ಯರು ಇಬ್ರು ಮಾತನಾಡುತ್ತಾ ಇಮ್ಮಾವ್ಗೆ ಹೋಗ್ತಾ ಇದ್ರು. ಇಮ್ಮಾಸ್ ಅಂತ ಒಂದು ಊರಿಗೆ ಅವ್ರು ಹೋಗ್ತಾ ಇದ್ರು. ಅದು ಯೆರೂಸಲೇಮಿಂದ ಇಮ್ಮಾವ್ಗೆ ಹೋಗ್ತಾ ಇದ್ರು. ಯೆರೂಸಲೇಮಿಂದ ಇಮ್ಮಾವ್ಗೆ ಎಷ್ಟು ದೂರ ಇದೆ? ಹೋದಮ್ಮ, 6.5 ಮೈಲು. 6.5 ಮೈಲು ಇಲ್ವಾ? ಒಂದ್ ವೇಳೆ ಇದ್ರೆ ಒಂದು 10 ರಿಂದ 12 ಕಿಲೋಮೀಟರ್ ಇರ್ಬೋದು. ಆ ದಿವಸಗಳಲ್ಲಿ ಬಹಳ ನಡೆಯೋರು. ಈಗ ನಾವು ಏನೋ ಸ್ವಲ್ಪ ಬಂಗಾರಪೇಟೆ ಶಾಪಿಗೆ ಹೋಗ್ಬೇಕಾದ್ರೆ ಗಾಡಿ ತಗೊಂಡು ಹೋಗ್ತೀವಿ, ನಮ್ಗೆ ಸೌಲಭ್ಯಗಳು ಇದೆ. ಆವಾಗ ಅದು ಇರ್ಲಿಲ್ಲ. 20 ಕಿಲೋಮೀಟರ್ 30 ಕಿಲೋಮೀಟರ್ ನಡೀತಾರೆ. ಇವ್ರನ್ನ ಹಾಗೇನೆ ಯೆರೂಸಲೇಮಿಂದ ಎಮ್ಮಾವ್ಗೆ ಅವರು ನಡ್ಕೊಂಡು ಹೋಗ್ತಿರುವಾಗ ಯೇಸು ಸ್ವಾಮಿ ಇವ್ರ ಜೊತೆಗೆ ಸೇರ್ಕೊಂಡ್ರು. ಇವ್ರು ಯಾರು? ಇವರು ಯೇಸು ಸ್ವಾಮಿಯ ಶಿಷ್ಯಂದರು. ಆದ್ರೆ ಯೇಸು ಸ್ವಾಮಿನ ಅವರು ಕಂಡುಹಿಡಿದಿಲ್ಲ. ಅವ್ರ ಜೊತೆಗೇನೆ ನಡೀತಾ ಇದ್ದಾರೆ, ಆದ್ರೆ ಅವ್ರಿಗೆ ಯೇಸು ಸ್ವಾಮಿ ಅಂತಾನೆ ಗೊತ್ತಿಲ್ಲ. ಯಾಕೆ? ಹೌದಮ್ಮ. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಈ ಕಾರ್ಯ ಮಾಡಿದ್ದು ದೇವ್ರೆ. ಇವ್ರನ್ನ ಗುರುತು ಹಿಡಿಬಾರದು, ಇವ್ರಿಗೆ ಗೊತ್ತಾಗ್ಬೇಕು. ಈಗ ಯೇಸು ಅಂತ ಹೇಳ್ಬೋದು, ನಾನು ಹೇಳಿದ್ನಲ್ಲ, ನಾನು ಸತ್ತು ತಿರ್ಗಾ ಮೂಡಿಸಿ ಎದ್ದೇಳ್ತೀನಿ ಅಂತ, ಈಗ ನೋಡಿ ನಾನು ಬಂದಿದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ ಅಂತ ಅವ್ರು ಹೇಳ್ಬೋದು. ಆದ್ರೆ ದೇವ್ರು ಏನ್ ಮಾಡಿದ್ರಂದ್ರೆ ಅವ್ರ ಕಣ್ಣುಗಳನ್ನ ಕಾಣದಾಗೆ ಮಾಡಿದ್ರು. ಯಾಕಂದ್ರೆ ಅದಕ್ಕೊಂದು ರೀಸನ್ ಇದೆ. ಯಾಕೆ ನೋಡ, ಓದಮ್ಮ. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು, ಆತನು ಅವರನ್ನು ಯಾರು ಕೇಳಿದ್ದು? ಈ ಪ್ರಶ್ನೆ ಯಾರು ಕೇಳ್ತಾ ಇದ್ದಾರೆ? ಯೇಸು ಸ್ವಾಮಿನೇ ಇವರಿಬ್ಬರನ್ನ ಒಂದು ಪ್ರಶ್ನೆ ಕೇಳ್ತಾರೆ. ನೀವಿಬ್ರು ಬಾಧೆಯಿಂದ ಏನೋ ಮಾತನಾಡ್ತಾ ಇದ್ದೀರಲ್ಲ, ಅದು ಏನು ಎಂಬುದಾಗಿ ದೇವರು ಕೇಳ್ತಾರೆ. ನೋಡ್ರಿ, ಗೊತ್ತಿಲ್ಲದ ಹಾಗೆ. ಯೇಸು ಸ್ವಾಮಿ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ ಒಂದು ಪ್ರಶ್ನೆ ಕೇಳ್ತಾರೆ. ನೀವಿಬ್ರು ಡಿಸ್ಕಸ್ ಮಾಡುವಂಥದ್ದು ಏನು? ನೀವಿಬ್ರು ಯಾವುದನ್ನ ಕುರಿತು ನೀವಿಬ್ರು ಮಾತನಾಡ್ತಾ ಇದ್ದೀರಿ ಅಂತ ಇವರೇ ಪ್ರಶ್ನೆ ಕೇಳುವಂಥದ್ದು ನಮ್ಮ ದೇವರು. ಆತನ ಹೇಳ್ಬೇಕಾಗಿತ್ತು, ನಾನು ನಿಜವಾದ ದೇವ್ರು, ನಾನು ನೋಡಪ್ಪ, ನಾನೇ ಸ್ವಾಮಿ. ಶಿಷ್ಯರ ಜೊತೆಗೆ ಎಷ್ಟು ಕಾಲ ಇದ್ರು? 3 ವರ್ಷ ಇದ್ರು ಅವರು. ಆದ್ರೆ ಇವ್ರ ಕೈಯಲ್ಲಿ ಕಂಡಿಡಿಕೆ ಆಗ್ಲಿಲ್ಲ. ದೇವರೇ ಆತನ ಕಣ್ಣುಗಳನ್ನ ಕಟ್ಟ ಹಾಕಿದ್ರು. ಯಾಕಂದ್ರೆ ಒಂದು ರೀಸನ್ ಇದೆ. ಯೇಸು ಸ್ವಾಮಿ ನಮ್ಮ ಮಧ್ಯೆ ಇರುವಾಗಲೂ ಕೆಲವು ಟೈಮಲ್ಲಿ ದೇವ್ರು ನಮ್ಮ ಕಣ್ಣೆಲ್ಲ ಕಟ್ಟ ಹಾಕ್ಬಹುದು. ಯಾಕಂದ್ರೆ ಒಂದು ಟೆಸ್ಟ್ ಕೊಡ್ಲಿಕ್ಕೆ ಇರಬಹುದು, ಇಲ್ಲಾಂದ್ರೆ ನಮ್ಮಲ್ಲಿ ಇರುವಂತ ವಿಶ್ವಾಸವನ್ನ ನಾವು ಕಂಡಿಡಿಕೆ ಇರಬಹುದು. ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಆ ರೀತಿ ಒಂದು ಕೆಲಸ ಮಾಡ್ತಾನೆ. ಹೌದಮ್ಮ. ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ದುಃಖದ ಮುಖವುಳ್ಳವರಾಗಿ. ಯಾಕಂದ್ರೆ ಇವರು ಚರ್ಚಿಸುವಂತ ವಿಷಯ ಏನಂದ್ರೆ ಯೇಸು ಸ್ವಾಮಿಯ ಸಿಲುಬೆ ಕುರಿತು, ಯೇಸು ಸ್ವಾಮಿ ಸತ್ತೋಗಿಯ ಕುರಿತು, ಇದನ್ನ ಕುರಿತು ಇವ್ರು ಏನ್ ಮಾಡ್ತಾರೆ? ಚರ್ಚೆ ಮಾಡ್ತಿರುವಾಗ ದೇವ್ರ ಕೆಲವು ಪ್ರಶ್ನೆ, ಯಾವುದನ್ನು ಕುರಿತು ಡಿಸ್ಕಸ್ ಮಾಡ್ತಾ ಇದ್ದೀರಿ? ವಾಟ್ ಯು ಪೀಪಲ್ ಆರ್ ಡಿಸ್ಕಸಿಂಗ್ ಅಬೌಟ್? ಅವರಲ್ಲಿ ಕ್ಲೆಯೋಫನ್ ಎಂಬುವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೇ ಎಂದು ಕೇಳಲು. ನೋಡಿದ, ಒಬ್ಬ ಶಿಷ್ಯ ಕೇಳುವಂತ ಪ್ರಶ್ನೆ ಅಲ್ಲ ಇದು. ಯೇಸು ಸ್ವಾಮಿ ಜೊತೆಗೆ 3 ವರ್ಷ ಇದ್ದು ಆತನ ಹೇಳುವಂದ್ರೆ, ನಿಮ್ಗೇನು ಗೊತ್ತಿಲ್ವಾ? ನೀನೊಬ್ಬ ಪರದೇಶಿನ, ಇಲ್ಲಿರುವಂತ ಪರದೇಶಿಗೆ ಗೊತ್ತಾಗ್ತಾ ಇದೆ ಎಲ್ಲ ವಿಷಯಗಳು, ನಿನಗೆ ಗೊತ್ತಿಲ್ವಾ? ಯೆರೂಸಲೇಮ್ ನಡೆಯುವಂತ ಘಟನೆ ನಿಮ್ಗೆ ಗೊತ್ತಿಲ್ವಾ? ಅದು ಯಾವುದಂದ್ರೆ, ಓದಮ್ಮ. ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವ ಎಂದು ಕೇಳಲು ಆತನು ಅವರನ್ನು ಯಾವ ಸಂಗತಿಗಳು ಎಂದು ಕೇಳಿದನು. ನೋಡಿ, ತಿರ್ಗಾ ಇನ್ನೊಂದು ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನು? ದೇವರಾಗಿದ್ದುಕೊಂಡು ಶಿಷ್ಯರೊಟ್ಟಿಗೆ ಇದ್ದುಕೊಂಡು 3 ವರ್ಷ ಅವರು ಸೇವೆ ಮಾಡಿದ್ಮೇಲೆ ಅವ್ರ ಜೊತೆಗೆ ಮೊದಲನೇ ಪ್ರಶ್ನೆ ಏನ್ ಕೇಳಿದ್ರು? ನೀವಿಬ್ಬರು ನೀನೇನು ಮಾತಾಡ್ತಾ ನೀವು ಏನು ಅಂತ ಕೇಳಿದ್ರು. ಎರಡನೇ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ?
ನೀವು ಯಾವ ಸಂಗತಿಗಳು? ಕೆಲವೊಮ್ಮೆ ಜ್ಞಾನಿಯಾಗಿರುವವರು ಆಚೆ ಬರಲ್ಲ. ಅವ್ರೇನ್ ಮಾಡ್ತಾರೆ, ಎಲ್ಲ ಗೊತ್ತಿದ್ರು ಇದೇಗಪ್ಪ ಮಾಡೋದು, ಇದೇನ್ ಮಾಡ್ತೀರಿ, ಟೆಸ್ಟ್ ಮಾಡ್ಲಿಕ್ಕೆ ಇಲ್ವಾ? ಒಂದು ಒಳ್ಳೆ ಗಾದೆ ಇವೆ ನಮ್ಮ ಇಂಗ್ಲಿಷಲ್ಲಿ, ಎಂಟಿ ವಿಸಲ್ಸ್ ಮೇಕ್ಸ್ ಮೋರ್ ಸೌಂಡ್ ಅಂತ. ಆದ್ರೆ ನಮಗೆ ನಂಬಿಕೆ ಇದೆ, ಇಸ್ರಾಯೇಲ್ಗೆ ಬಿಡುಗಡೆ ಕೊಡುವಂತನು ಆತನೇ, ಯೇಸು ನಜರೇತಿನ ಯೇಸು ಸ್ವಾಮಿ. ಅದಕ್ಕೆ ಅವ್ರ ಯೇಸು ಸ್ವಾಮಿ ಏನ್ ಹೇಳಿದ್ರು? 25 ಓದಮ್ಮ. ಆತನವರಿಗೆ ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯವೇ. ಶಿಷ್ಯರಿಗೆ ಹೇಳುವಂತ ಮಾತು ಏನಂದ್ರೆ, ಈ ಸ್ಟೋರಿ ಎಲ್ಲ ನಿಮಗೆ ಗೊತ್ತಿದೆಯಲ್ಲ, ಗೊತ್ತಿದ್ದು ಯಾಕೆ ನನ್ನನ್ನು ಕಂಡುಹಿಡಿದಿಲ್ಲ ನೀವು? ಅಟ್ಲೀಸ್ಟ್ ನೀವು ಕಣ್ಣುಗಳು ನಾನು ಕಟ್ಟಿದ್ದೀನಿ, ಕಿವಿಗಳು ಕಟ್ಟಿದ್ದೀನ, ವಾಯ್ಸ್ ಗೊತ್ತಿಲ್ವಾ? ಈಗ ಫೋನಲ್ಲಿ ವಾಯ್ಸ್ ಮಾತಾಡೋದು ಗೊತ್ತಾಗುತ್ತಲ್ಲ. ನೋಡಮ್ಮ 20-21 ಓದಮ್ಮ. ಆತನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಇವತ್ತು 3ನೇ ದಿನ. ಇವತ್ತು 3ನೇ ದಿನ, ಇವರೇ ಸಾಕ್ಷಿ ಅದಕ್ಕೆ. ಇವತ್ತು 3ನೇ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅಷ್ಟಾಶ್ಚರ್ಯವನ್ನುಂಟು ಮಾಡಿದರು. ಆಶ್ಚರ್ಯ ಯಾಕೆ ಆಶ್ಚರ್ಯ ಪಡಬೇಕು ಅಂದ್ರೆ, ಇವ್ರಿಗೆ ನಂಬಿಕೆ ಇಲ್ಲ. ಬೇರೆಯವರು ಬಂದು ಮೇರಿ ಬಂದು ಇವ್ರ ಹೇಳೋ ತನಕ ಸಮಾಧಿಯಲ್ಲಿ ಆತನ ಶವ ಇಲ್ಲ, ಆತನ ಹೇಳಿದಾಗೆ ದೇವ್ರು ಎದ್ದಿದ್ದಾನೆ ಅಂತ ಹೇಳೋ ತನಕ ಇವ್ರಿಗೆ ನಂಬಿಕೆನೇ ಇಲ್ಲ. ಯಾರಿಗೆ? ಶಿಷ್ಯರಿಗೆ. ಕ್ರೈಸ್ತರ ಮಕ್ಕಳ ಒಂದು ಜೀವಿತ ಹಾಗೆ ಇದೆ ಪ್ರಿಯರೀಗ. ದೇವ್ರನ್ನ ನಾವು ಸಂಪೂರ್ಣವಾಗಿ ನಂಬಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಒಂದು ಕಡೆ ನಂಬಿಕೆ ಇದೆ, ಇನ್ನೊಂದು ಕಡೆ ಬೇರೆ ವಿಷಯಗಳು ನಾವು ತಲೆ ಹಾಕ್ತಾ ಇದ್ದೀವಿ. ಸಂಪೂರ್ಣವಾಗಿ ದೇವ್ರನ್ನ ನಂಬಬೇಕು. ಅದೇ ಅವ್ರವ್ರು ಹೇಳಿದ್ದು ನಿಜ. ಅದಕ್ಕೆ ದೇವ್ರ ಏನ್ ಹೇಳ್ತಾನೆ? 25 ಹೇಳ್ತಾನೆ ನೋಡೋದಮ್ಮ. ಆತನವರಿಗೆ ಎಲ್ಲಾ ಬುದ್ಧಿ ಇಲ್ಲದವರೇ. ನೋಡಿ ಏನ್ ಹೇಳ್ತಾರ ಅವ್ರನ್ನ? ಹೌದು, ಬುದ್ಧಿನೇ ಇಲ್ಲ. ಯು ಫೂಲಿಶ್ ಪೀಪಲ್, ಯು ಫೂಲಿಶ್ ಡಿಸೈಪಲ್ಸ್. ಎಲ್ಲ ಬುದ್ಧಿ, ನೀವು ಬುದ್ಧಿ ಇಲ್ವಾ ಇಂತ ಹೇಳಕ್ಕೆ? ನಿಮ್ಗೆ ಯಾಕೆ ಆಶ್ಚರ್ಯ? ವೈ ಇಟ್ ಇಸ್ ಅಮೇಜಿಂಗ್ ಟು ಯು? ಯಾಕೆ ನೀವು ಆಶ್ಚರ್ಯ ಪಡ್ತೀರಿ? ನಿಮ್ಮಲ್ಲಿ ನಂಬಿಕೆ ಇದ್ರೆ ಯಾಕೆ ನಿಮ್ಗೆ ಆಶ್ಚರ್ಯ ಇದು? ನಾನು ಹೇಳಿಲ್ವಾ ನಿಮಗಾಗಿ ನಾನು ಸಾಯ್ಬೇಕು, ನಿನ್ನ ಪಾಪಗಳನ್ನ ಹೊತ್ತುಕೊಂಡು ಹೋಗ್ಬೇಕು, ತಿರ್ಗಾ 3ನೇ ದಿವಸ ಎದ್ದೇಳ್ಬೇಕಂತ ಹೇಳಿಲ್ವಾ? ಯಾಕೆ ನಿಮ್ಗೆ ನಂಬಿಕೆ ಇಲ್ಲ? ದಟ್ ಇಸ್ ವಾಟ್ ದೇ ಈಸ್ ಕಾಲಿಂಗ್ ದಮ್ ಫೂಲಿಶ್ ಪೀಪಲ್. ಬುದ್ಧಿ ಇಲ್ಲವರ ರೀತಿಯಾಗಿ ನಾವು ನಡೀತೀವಿ ಪ್ರೇರೆ. ನಾವು ಎಲ್ಲ ಜ್ಞಾನ ಇದೆ, ಇಲ್ದಿರೋ ತರ ಇರೋದು. ಇದು ಮಾಡಬಾರ್ದಂತ ಗೊತ್ತು, ನಾವು ಮಾಡ್ತಾ ಇರ್ತೀವಿ. ಇದು ಮಾತನಾಡಬಾರ್ದು ಗೊತ್ತು, ಇದನ್ನೇ ಮಾತನಾಡ್ತಾ ಇರ್ತೀವಿ ನಾವು. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ? ಯು ಫೂಲಿಶ್ ಪೀಪಲ್ ಅಂತ. ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ. ಮಂದ ಹೃದಯರೇ. ನೋಡ್ರಿ, ಕ್ರೈಸ್ತರ ಮಕ್ಕಳು ಏನು ದೇವ್ರು ನಂಬಿರೋ ಮಕ್ಕಳು ಯಾವ ರೀತಿ ಇದ್ದಾರೆ ಅಂದ್ರೆ ಮಂದ ಹೃದಯರು. ಕೆಲವು ಕಡೆ ಹೇಳ್ತಾರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ. ಎಲ್ರು ಕೊಲೆಸ್ಟ್ರಾಲ್ ಅಂದ್ರೆ ಕೊಬ್ಬು. ಮಂದಂ అంటే ಅದೇ ಮಂದ ಹೃದಯ ಅಂದ್ರೆ ಮಂದಬೋತತನ. ಕೆಲವರು ಇರ್ತಾರೆ ಯಾವ ಕೆಲಸನೂ ಮಾಡಲ್ಲ, ತಿಂದು ಮಲಗ್ತಾರಲ್ಲ, ಅವ್ರು ಮಂದಬೋತರು ಅಂತ ದೇವ್ರು ಅವ್ರನ್ನ ಅರ್ಥವನ್ನು ಕಲಿತಾರೆ. ಶಿಷ್ಯರಿಗೆ ಏನ್ ಹೆಸರಿಟ್ಟಿದ್ದಾರೆ? ಕೊಬ್ಬಿಡ್ದಿದೆ ನಿಮ್ಗೆ, ಸುಮ್ಮನೆ ಕೂತಿದ್ರಿ, ನಿಮ್ಗೆ ಗೊತ್ತಿಲ್ಲ, ಸತ್ಯ ನಿಮ್ಗೆ ಗೊತ್ತಿಲ್ವಾ? ಮಂದೇ ಹೃದಯರೇ. ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ಮಹಾಪದವಿಗೆ ಸೇರುವುದು ಅಗತ್ಯವಾಗಿರುತ್ತದಲ್ಲವೇ ಎಂದು ಹೇಳಿ ಮೋಶೆಯು ಮತ್ತೆ ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ತಿರ್ಗಾ ವಿವರಣೆ ಮಾಡ್ತಾ ಇದ್ದಾನೆ, ಬೋಧನೆ ಮಾಡ್ತಾನೆ ಶಿಷ್ಯರಿಗೆ. ಆಕ್ಚುಲಿ ಇವ್ರು ಹೋಗಿ ಎಲ್ಲ ಬೋಧನೆ ಮಾಡಬೇಕು. ಈಗ ಬೋಧನೆ ಮಾಡಬೇಕು, ಎಲ್ಲ ಮನೆಗಳಿಗೂ ಹೋಗಿ ದೇವ್ರ ವಾಕ್ಯವನ್ನು ಹೇಳಬೇಕು. ತಿರ್ಗಾ ಅದನ್ನು ಪುನಃ ಅವ್ರಿಗೆ ಒಂದು ಎನ್ಕರೇಜ್ ಮಾಡೋಣ, ಪ್ರೋತ್ಸಾಹ ಮಾಡೋಣ ಅನ್ನೋ ಒಂದು ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಬೇರೆ ದೇವರನ್ನ ಈಗ ನಾವು ನಂಬಬೇಕು ದೇವರನ್ನ. ವಿ ಹ್ಯಾವ್ ಟು ಬಿಲೀವ್. ನಂಬಬೇಕು, ನಂಬಿಕೆ ಇರಬೇಕು ನಮಗೆ. ಹೌದಮ್ಮ. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. ಆದರೆ ಅವರು ನಮ್ಮ ಸಂಗಡ ಇರು, ಸಂಜೆ ಆಯಿತು, ಒತ್ತು ಇಳಿಯುತ್ತಾ ಬಂದು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಗೆ ಹೋದನು. ನೋಡಿ, 4 ತಾಸು ನಡೆದ್ರು, 4 ಅವರ್ ನಡೆದ್ರು. ನಡೆದ ಮೇಲೆ ಏನಾಯ್ತು? ಸಂಜೆ ಆಯ್ತು. ಈಗ ಮಧ್ಯಾಹ್ನ ವೇಳೆ ಪ್ರಯಾಣ ಮಾಡಿರ್ಬೋದು. ಸಂಜೆಗೆ ಅವ್ರು ಊರಿಗೆ ಬಂದ್ರು, ಇಮೋಸ್ ಬಂದಿದ್ರು. ಈಗ ಯೇಸು ಸ್ವಾಮಿ ಹೋಗಿ ಮುಂಚೆ ಇವ್ರು ಏನ್ ಹೇಳಿದ್ರು? ಶಿಷ್ಯರು, ಯಾಕೆ ನಮ್ಮ ಜೊತೆಗೆ 4 ತಾಸು ನಮ್ಮ ಹತ್ರ ಫ್ರೆಂಡ್ಶಿಪ್ ಆಗಿದ್ದಲ್ಲ, ನೀನು ಒಳ್ಳೆಯವನು, ಒಂದು ಟೀಕೋ ಕಾಫಿನೋ ಇಲ್ಲ ಏನೋ ಒಂದು ತಿನ್ಬಿಟ್ಟು ಹೋಗ್ಬಾ ಅಂದ್ರೆ ಅವ್ರ ಜೊತೆಗೆ ಹೋದ. ಆಗಿನ ಕಾಲದಲ್ಲಿ ಒಳ್ಳೆ ಸಂಪ್ರದಾಯ ಇತ್ತು. ಯಾರಾದ್ರೂ ಒಂದು 2 ಅವರ್ ಪರಿಚಯ ಆದ್ರೆ ಒಂದು ಸಂಪ್ರದಾಯ ಇತ್ತು. ಈಗಿಲ್ಲ ಬಿಡ್ರಿ, ಯಾಕಂದ್ರೆ ಈಗಿಲ್ಲ ಮನುಷ್ಯರು ನಂಬಕ್ಕೆ ಇಲ್ಲ, ಏನ್ ಮಾಡ್ತಾರೆ ಗೊತ್ತಿಲ್ಲ ಇಲ್ವಾ? ನಂಬಕ್ಕಾಗೋದೇ ಇಲ್ಲ. ಸೊ ಅದು ಒಳ್ಳೇದೇ, ನಿಜಾನೇ. ಯಾಕಂದ್ರೆ ಹುಷಾರಾಗಿರ್ಬೇಕು. ಕಾಲ ಬದಲಾವಣೆ ಆಗ್ತಾ ಇದೆ.
ಬಹಳ ಹುಷಾರಾಗಿ. ಅವಾಗ ದೇವ್ರು ಹೇಳಿದ್ರು ಅವ್ರ ಜೊತೆಗೆ ಹೋಗ್ತಾನೆ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಈಗ ಜ್ಞಾಪಕ ಬಂತು, ಇವ್ರು ಯಾರು? ರೊಟ್ಟಿ ಮುರಿದು, ಇವತ್ತು ನಾವು ಮುರಿದಿಲ್ವಾ ರೊಟ್ಟಿಯನ್ನು ಮುರಿದು ಆ ಒಂದು ದ್ರಾಕ್ಷರಸವನ್ನು ಕೊಡುವಾಗ ಈತನೇ ನಿಜವಾದಂತ ಯೇಸು ಸ್ವಾಮಿ ಅಂತ ಆವಾಗ ನಂಬಿಕೆ ಬಂತು ಅವ್ರಿಗೆ. ಆವಾಗ ಅವ್ರ ಕಣ್ಣುಗಳು ತೆರೆಯಲ್ಪಟ್ಟು ಯೇಸು ಅಂದ್ರ ಅಯ್ಯೋ ಅಂತ ಮುತ್ತು ಕೊಟ್ರ ಬಂದವರು, ಅಯ್ಯೋ ನನ್ನ ಶಿಷ್ಯರಂತ ಅವ್ರೇನಾದ್ರು ಅವರು ಮಾಯವಾಗ್ಬಿಟ್ರು. ಅವ್ರ ಕಣ್ಣು ತಕ್ಷಣವೇ ಆ ಟೇಬಲ್ ಇಂದ ಮಾಯ ಆಗ್ಬಿಟ್ರು. ಈ ಡಿಸಪಿಯರ್ಡ್ ಫ್ರಮ್ ದೇರ್. ಯಾವಾಗ ತಕ್ಷಣ ಗೊತ್ತಾಯ್ತಾ ಯೇಸು ಸ್ವಾಮಿ ಅಂತ ಅವ್ರ ಕಣ್ಣಿಗೆ ಕಾಣಲಿಲ್ಲ, ಮಾಯ ಆಗ್ಬಿಟ್ಟು ಹೋಗ್ಬಿಟ್ರು. ದೇವರ ಮಕ್ಕಳೇ, ನಾವು ಒಂದು ಜ್ಞಾಪಕ ಇಟ್ಕೋಬೇಕು, ಇದು ಒಂದು ಅದ್ಭುತವಾದಂತ ಕಾರ್ಯ. ಯೇಸು ಸ್ವಾಮಿ ಸತ್ತು ತಿರ್ಗ ಆತನ ಎದ್ದ ಮೇಲೆ ನಡೆದಂತ ಒಂದು ಮಹತ್ ಕಾರ್ಯ ಇದು. ಓಕೆ, ಇದೇ ಇನ್ಸಿಡೆಂಟ್ ಇದೇ ರೀತಿಯಾಗಿ ಇನ್ನೊಬ್ಬ ಶಿಷ್ಯ ಮಾಡಿದ್ರು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ, ಸೇಮ್ ಇನ್ಸಿಡೆಂಟ್ 26 8:26. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ನೋಡಿ, ಅಲ್ಲಿನೂ ಇಬ್ಬರು ಸಂಭಾಷಣೆ ದಾರಿಯಲ್ಲೇ ನಡೆಯುತ್ತೆ. ಇಲ್ಲೂ ಯೇಸು ಸ್ವಾಮಿ ಫಿಲಿಪ್ಪನ ಕಂಡು ಅದ್ರಿಗೆ ದರ್ಶನ ಕೊಟ್ಟು, ಈಗ ನೀನು ಸೌತ್ ಕಡೆ ಹೋಗಪ್ಪ, ಆ ದಾರಿಯಲ್ಲೇ ಹೋಗು, ಹೋಗುವ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು. ಅಲ್ಲಿ ಯೆರೂಸಲೇಮ್ ಎಮೋಸಿಂದ ಎಮ್ಮಾಹು ಹೋಗ್ತಾ ಇದ್ದಾನೆ, ಇಲ್ಲಿ ಗಾಜ. ಸೇಮ್ ಇನ್ಸಿಡೆಂಟ್, ಸೇಮ್ ದಾರಿ ಎಂದು ಹೋಗು, ಅದು ಅಡವಿ ಎಂದು ಹೇಳಿದನು. ಆತನ ಅಡವಿ ಎಂದು ಹೇಳಿದನು. ಅವನು ಎದ್ದು ಹೊರಟು ಹೋದನು. ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯು ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು ಆಕೆ ಎಲ್ಲಾ ಖಜಾನೆಯ ಮೇಲ್ವಿಚಾರಕನು ಆಗಿದ್ದನು. ಈತನು ಯಾರು? ಇಥೋಪಿಯನ್ ಅಂದ್ರೆ ಯಾರು? ಇಥೋಪಿಯನ್ ಅಂದ್ರೆ ಕಪ್ಪಗಿರ್ತಾರೆ ಮನುಷ್ಯರು, ಆಫ್ರಿಕನ್ಸ್ ಅಂತ ಹೇಳುವ ಕಪ್ಪಗಿರ್ತಾರೆ. ಅವ್ರು ಎಂತ ಕಪ್ಪ ಅಂದ್ರೆ ಅದು ಚಾರ್ಕೋಲ್, ಬೊಗ್ಗು, ಕಳಿದು, ಅದಕ್ಕಿಂತ ಡಾರ್ಕ್. ಒಂದ್ ವೇಳೆ ಹೇಳ್ಬೇಕಂದ್ರೆ ಶಾಡೋ ತರ ಇರ್ತಾರೆ. ಶಾಡೋ ಅಂದ್ರೆ ನೆರಳು ಎಷ್ಟು ಕಪ್ಪಗಿರ್ತದೋ ಅಷ್ಟು ಕಪ್ಪಗಿರ್ತಾರೆ. ಆತನು ಒಬ್ಬ ಇಥೋಪಿಯ, ಅಷ್ಟು ಮಾತ್ರ ಆತನ ಸಿಸಿ ಆಗಿರ್ತಾನೆ. ಮಂಗಳಮುಖಿ ಅಂತ ಇದಕ್ಕೆ ಸಂಬಂಧಪಟ್ಟಿರೋರು ಇಲ್ವಾ? ಸ್ಪಷ್ಟವಾದ ಭಾಷೆ ಮಂಗಳಮುಖಿಯರು. ಆದ್ರೆ ಅವ್ರಿಗಾಗಿ ಅವ್ರಾಗ್ಲಿಲ್ಲ, ಆ ಗೌರ್ಮೆಂಟ್ ಆ ರೀತಿ ಮಾಡಿತ್ತು ಅವ್ರನ್ನ. ಯಾಕಂದ್ರೆ ರಾಣಿ ಕೆಳಗಡೆ ಇರ್ಬೇಕು ಇವನು. ಯಾರ ಕೆಳಗಡೆ? ಸೊ ಒಳ್ಳೆ ಶಕ್ತಿಯಾಗಿರೋ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಅವನ ಗೋಜಾನ ಮಾಡಿ ಅವ್ನೇನ್ ಮಾಡ್ತಾರೆ, ರಾಣಿ ಕೆಳಗಡೆ ಕೆಲಸಕ್ಕೆ ಇಡ್ತಾರೆ. ಯಾಕಂದ್ರೆ ಅವ್ನು ಯಾವ ತಪ್ಪು ಮಾಡಬಾರ್ದು ಅಂತ. ಅರ್ಥ ಆಯ್ತಾ? ಈಗ ಭಯಂಕರವಾಗಿ ಸ್ಥಿತಿ, ಆ ಒಂದು ಸಾಮ್ರಾಜ್ಯ ನಡೀತಾ ಇರೋದು ಅವಾಗ. ಆ ರೀತಿ ಮಾಡಿ ಆ ಒಂದು ರಾಣಿ ಕೆಳಗಡೆ ಕೆಲಸ ಮಾಡ್ತಿರುವಾಗ ಆತನ ಹೋಗಿ ನೀನು ಭೇಟಿ ಆಗುವಂತ ದೇವ್ರು ಹೇಳಿದ್ರು. ನೋಡ್ರಿ, ಆತನ ಒಬ್ಬ ಅಧಿಕಾರಿ ಆಗಿದ್ದ, ರಾಣಿಗೆ ಸೇವೆ ಮಾಡ್ತಾ ಇದ್ದ. ರಾಣಿಗೆ ಒಂದು ಎಲ್ಲ ಏನು ಅಗತ್ಯ ಎಲ್ಲವೂ ಆತನು ಸರಿ ಮಾಡ್ತಾ ಇದ್ದ. ಆತನನ್ನು ಹೋಗಿ ನೀನು ಭೇಟಿಯಾಗು, ಆ ದಾರಿಯಲ್ಲೇ ಹೋಗು. ಸೇಮ್ ಇನ್ಸಿಡೆಂಟ್. ಅವನು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ನೋಡಿ, ಈತನು ಈ ಒಂದು ನಪುಂಸಕನು ಏನ್ ಮಾಡ್ತಾ ಇದ್ದಾನೆ? ಈತನ ಒಂದು ಯೆಶಾಯ ಗ್ರಂಥವನ್ನು ಓದ್ತಾ ಇದ್ದ. ನೋಡಿ, ಬೈಬಲ್ ಓದ್ತಾ ಇದ್ದಾನೆ ಆತನು. ದೇವರಾತ್ಮನು ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು. ಯಾವ ರೀತಿ ಅಲ್ಲಿ ನೋಡಿದ್ರೆ ಸ್ವಾಮಿ ಯಾರ ಜೊತೆಗೆ ನಡೆದ್ರು? ಶಿಷ್ಯರ ಜೊತೆಗೆ ನಡೆದ್ರು. ಈ ಗೀತನಿಗೆ ಏನ್ ಹೇಳ್ತಾ ಇದ್ದಾನೆ? ನೀನು ಹೋಗಿ ಆತನ ಜೊತೆಗೆ ನೀನು ನಡೆ. ಯಾಕಂದ್ರೆ ಆತನು ಓದ್ತಾ ಇದ್ದಾನೆ, ಆತನ ಜೊತೆಗೆ ನಡಿ. ಅವಾಗ ಫಿಲಿಪ್ಪನ್ ಹಾಗೆ ಮಾಡ್ತಾನೆ. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೈ ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು, ಅವನು ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟು ಹೊರತು ಅದು ನನಗೆ ಹೇಗೆ ತಿಳಿದಿತ್ತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕು ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು. ಈ ಅಧಿಕಾರಿ ಏನ್ ಮಾಡ್ತಾ ಇದ್ದಾನೆ? ಯೆಶಾಯ ಗ್ರಂಥವನ್ನ ಓದ್ತಾ ಇದ್ದಾನೆ. ಆವಾಗ ಫಿಲಿಪ್ಪನ್ ಹೋಗಿ, ನೀನು ಓದ್ತಿರುವಂತ ಬೈಬಲು, ಆ ಗ್ರಂಥವು ನಿನಗೆ ಅರ್ಥ ಆಗ್ತಾ ಇದೆಯಾ? ಇದನ್ನ ಹೇಳ್ತಾನೆ, ನನ್ಗೆ ಅರ್ಥ ಆಗಲ್ಲ, ಆದ್ರೆ ಓದ್ತಾ ಇದ್ದೀನಿ, ನಂಬಿಕೆ ಇದೆ, ಆದ್ರೆ ಇದನ್ನ ಅರ್ಥ ಆಗುವಂತ ನೀ ನನಗೆ ಹೇಳು. ಬೈಬಲ್ ಸ್ಟಡೀಸ್ ಒಂದು ಬಹಳ ಪ್ರಾಮುಖ್ಯವಾದಂಥದ್ದು ದೇವರ ವಿಷಯ. ಈಗ ನಾನು ಎಲ್ಲರೂ ಪ್ರಯಾಣ ಮಾಡ್ತಾರೆ, ಯಾರಾದ್ರೂ ಬೈಬಲ್ ಓದೋ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಇದು ಏನು ಹೇಳುತ್ತೆ ಗೊತ್ತಿತ್ತು, ನನಗೆ ಗೊತ್ತಿರುತ್ತೆ. ಯೇಸು ಹೇಳಿಲ್ವಾ, ನೀವು ಮಾತಾಡೋದು ಯಾದಕ್ಕೆ,
ಫಿಲಿಪನ್ ಕೇಳಿಲ್ವಾ ಏನು ಓದ್ತಾ ಇದೆಯಾ, ಅದು ಏನು ಹೇಳಿ, ಫಿಲಿಪನ್ ಗೊತ್ತಿಲ್ವಾ? ಎಲ್ಲ ಗೊತ್ತು. ಹಾಗೆ ನಾನು ಕೆಲವರು ಕೇಳ್ತಾ ಇರ್ತೀನಿ, ಯಾಕಂದ್ರೆ ಅವ್ರ ಡಾಕ್ಟ್ರಿನ್ ಬೇರೆ ರೀತಿ ಇರ್ತದೆ, ಬೇರೆ ರೀತಿ ಆಲೋಚನೆ ಮಾಡ್ತಾರೆ, ನಾವು ಅವ್ರನ್ನ ಶೇರ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಫಿಲಿಪನ್ ಹಂಗೆ ಹೇಳ್ತಾ ಇದ್ದಾನೆ, ನೀನು ಓದುವಂತ ಬೈಬಲ್ ನಿನಗೆ ಅರ್ಥ ಆಗ್ತಾ ಇದೆಯಾ? ಈಗ ನಮ್ಮ ಸಭೆಯಲ್ಲಿ ಅಷ್ಟೇ ಬೈಬಲ್ ನಾವು ಓದ್ತಾ ಇದೀವಿ, ನಮ್ಗೆ ಅರ್ಥ ಆಗ್ತಾ ಇದೆಯಾ? ಒಬ್ರು ಬೇಕು ಬೋಧನೆ ಮಾಡಕ್ಕೆ, ಎಕ್ಸ್ಪ್ಲೇನ್ ಮಾಡಕ್ಕೆ ಒಬ್ರು ಬೇಕು. ಫಿಲಿಪನ್ ಹೇಳ್ತಾನೆ, ಆತನೇನ್ ಹೇಳ್ತಾನೆ, ನನಗೆ ನೀನು ಅರ್ಥ ಆಗುವಂತೆ ಸಹಾಯ ಮಾಡು. ಅವನು ಓದುತ್ತಿದ್ದ ಶಾಸ್ತ್ರವಚನವು ಯಾವುದೆಂದರೆ, ಇಲ್ಲಿ ವಚನವೂ ಇದೆ, ಯಾವುದೆಂದರೆ ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ನೋಡಿದ್ರ, ಅಲ್ಲಿ ಸಂಭಾಷಣೆ ಏನ್ ನಡೀತಾ ಇತ್ತು ಯೇಸು ಸ್ವಾಮಿ ಬಗ್ಗೆ. ಆತನ ನೀತಿವಂತನು, ಪಾಪ ಕ್ಷಮಿಸಿದ್ದಾನೆ, ಆತನ ಶಿಲುವೆಗೆ ಹಾಕಲ್ಪಟ್ಟನಂತ. ಇಲ್ಲಿ ಈತನ ಏನು ಓದ್ತಾ ಇದ್ದಾನೆ, ಸೇಮ್ ಸ್ಕ್ರಿಪ್ಚರೇ. ಈತನೊಬ್ಬ ಕುರಿಮರಿಯಂತೆ, ಆತನ ಏನಾಗ್ಬೇಕಂತೆ, ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವನು, ಬಲಿಯಾಗುವನು. ಸೇಮ್ ಕೋಟಿಂಗ್ಸ್ ನೋಡ್ರಿ, ಅಲ್ಲಿ ಒಂದೇ ವಿಷಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕುರಿಮರಿಯು ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಆತನಿಗೆ ಉಂಟಾದ ದಿನವಸ್ಥೆಯಲ್ಲಿ ನ್ಯಾಯವೂ ಇಲ್ಲದೆ ಹೋಯಿತು. ಆತನ ಸಕಾಲದವರು ಹೇಳತಕ್ಕದ್ದೇನು, ಆತನ ಜೀವವನ್ನು ಭೂಮಿಯ ಮೇಲಿಂದ ತೆಗೆದು ಬಿಟ್ಟರಲ್ಲ ಎಂಬುದೇ. ಕಂಚುಕಿಯ ಈ ವಚನವನ್ನು ಕುರಿತು ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ, ತನ್ನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನು ಕೇಳಲು, ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ನೋಡಿದ್ರ, ಯಾವ ವಚನವನ್ನು ಆತನು ಓದ್ತಾ ಇದ್ದನೋ ಇಥಿಯೋಪಿಯನು, ಆ ಕಪ್ಪು ಮನುಷ್ಯ, ಅದೇ ವಚನ ತೆಗೆದುಕೊಂಡು ಆತನಿಗೆ ಬೋಧನೆ ಮಾಡಕ್ಕೆ ಪ್ರಾರಂಭ ಮಾಡದ. ಆದ್ಮೇಲೆ ನಂತರ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು ಅಗೋ ನೀರು ಕುಡಿ, ಅಗೋ ನೀರು ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿ ಇಬ್ಬರು ನೀರೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ಕಂಚಿಕೆಯನ್ನು ಬೈಬಲ್ ಅರ್ಥ ಆಗ್ಲಿಲ್ಲ. ಯಾವಾಗ ಈತನ ಸುವಾರ್ತನ ಹೇಳಕ್ಕೆ ಪ್ರಾರಂಭ ಮಾಡಿದನು, ಯೇಸು ಸ್ವಾಮಿನ ಸ್ವಂತ ರಕ್ಷಣೆಗೆ ಅಂಗೀಕಾರ ಮಾಡಿ ಇಮಿಡಿಯೇಟ್ ಆಗಿ ರಥವನ್ನು ನಿಲ್ಲಿಸಿ, ನನಗೆ ದೀಕ್ಷಾನ ಕೊಡು. ಸತ್ಯ ಏನಂತ ಗೊತ್ತಾಯ್ತು ಆತನಿಗೆ. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಫಿಲಿಪ್ಪನು ಕಂಚಿಗೆ ಇಬ್ಬರು ನೀರೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಕಂಚಿಕೆಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಆತನು ಕಾಣಲೇ ಇಲ್ಲ. ಇಲ್ಲಿನ ಫಿಲಿಪ ಕಾಣಲಿಲ್ಲ, ಡಿಸಾಪಿಯರ್ ಆಗ್ಬಿಟ್ಟ. ಯೇಸು ಸ್ವಾಮಿ ಅಲ್ಲಿ ಏನಾದ, ಡಿಸೇಪರ್ ಆದ. ಇಲ್ಲಿ ಆ ಒಂದು ದ್ರಾಕ್ಷರಸ್ಯು ಆತನ ಸೆರೆ ಕೊಟ್ಟಾಗ ಎಮ್ಮಾವಲ್ಲಿ ಆತನು ಮಾಯವಾದ. ಇಲ್ಲಿ ಫಿಲಿಪ್ಪನು ಮಾಯವಾಗ್ತಾ ಇದ್ದಾನೆ. ಸತ್ಯ ಸುವಾರ್ತನ ಹೇಳ್ದ, ಇಮಿಡಿಯೇಟ್ ದೇವ್ರ ಏನ್ ಮಾಡಾತನ ಬೇರೆ ಊರಿಗೆ, ಅಂದ್ರೆ 60 ಕಿಲೋಮೀಟರ್ ಕರ್ಕೊಂಡು ಹೋದ್ರು ದೇವ್ರ ಆತನ ಮಾಯ ಮಾಡಿ. 60 ಕಿಲೋಮೀಟರ್ ಹೋಗಿ ಆತನು ಸುವಾರ್ತನ ತಿರುಗಲ್ಲಿ ಪ್ರಾರಂಭ ಮಾಡೋದನ್ನು ನಾವು ನೋಡಿದ್ದೇವೆ. ಸೊ ಇದು ಎರಡು ದೃಶ್ಯಗಳನ್ನು ನೋಡಿದಾಗ, ಈ ಎರಡು ವಿಷಯಗಳು ನೋಡಿದಾಗ ಒಂದು ವಿಷಯ ನಮ್ಗೆ ಅರ್ಥ ಆಗುತ್ತೆ, ಏನಂದ್ರೆ ಯೇಸು ಸ್ವಾಮಿಯಲ್ಲಿ ಯಾವ ಭೇದ ಭಾವನೆ ಇಲ್ಲ. ಈತನೊಬ್ಬ ಶಿಷ್ಯನ ಆತನು ಖಂಡಿಸ್ತಾನೆ, ಆತನ ಪ್ರೀತಿ ಮಾಡ್ತಾನೆ, ಆತನಿಗೆ ಬುದ್ಧಿವಾದನೆ ಹೇಳ್ತಾನೆ. ಈತನೊಬ್ಬ ಕಂಚುಕಿ ಇದ್ರೂ ಆತನಿಗೆ ಏನ್ ಹೇಳ್ತಾನೆ, ಬುದ್ಧಿವಾದ ಹೇಳ್ತಾನೆ, ಆತನು ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ನಮ್ಮ ದೇವರು ಯಾರನ್ನ ತಳ್ಳಿ ಬಿಡುವಂತ ದೇವರಲ್ಲ, ಪ್ರತಿಯೊಬ್ಬನ ಪ್ರೀತಿ ಮಾಡುವಂತ ದೇವರಾಗಿದ್ದಾರೆ ನಮ್ಮ ದೇವರು. ಪ್ರತಿಯೊಬ್ಬರಿಗೆ ರಕ್ಷಣೆ ಕೊಡುವಂತ ದೇವರಾಗಿದೆ ನಮ್ಮ ದೇವರು. ನೋಡಿ ಒಂದು ವಚನ ನೋಡ್ರಿ, ಯೋಹಾನ 15:16, ಆತ ನಮ್ಮನ್ನು ಹಾರಿಸಿಕೊಳ್ಳುವಂತ ದೇವರಾಗಿದ್ದಾನೆ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಿರಬೇಕಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ನೋಡಿ, ನಾನು ನಿಮ್ಮನ್ನು ಹಾರಿಸಿಕೊಂಡಿದ್ದೇನೆ. ಇಥಿಯೋಪಿಯನ್ ಯಾವ ರೀತಿ ದೇವರು ಹಾರಿಸಿಕೊಂಡ್ರ ಕಂಚುಕನ್ನ, ಆತನ್ನ ಅದೇ ರೀತಿಯಾಗಿ ನಮ್ಮನ್ನು ದೇವರು ಹಾರಿಸಿಕೊಂಡ ಮೇಲೆ ಸುಮ್ಮನೆ ಕೂತಿರೋ ದೇವರು ಹೇಳಿಲ್ಲ, ನೀವು ಹೋಗಿ ಹೊರಟೋಗಿ ಫಲ ಕೊಡುವರಾಗಿರಿ, ಸುವಾರ್ಥವನ್ನು ಸಾರುವರಾಗಿರಿ, ಫಲ ಕೊಡುವಂತ ವ್ಯಕ್ತಿಗಳಾಗಿರ್ರಿ ನೀವು. ಯಾಕಂದ್ರೆ ದೇವರು ಮಹಿಮೆ ಉಳ್ಳ ದೇವರು. ನಮ್ಮ ದೇವರು ಯಾರನ್ನ ತಳ್ಳಿ ಬಿಡುವಂತ ದೇವರಲ್ಲ ಇಲ್ವಾ? ಅಷ್ಟು ಮಾತ್ರ ಅಲ್ಲ, ಈ ಒಂದು ನೋವಾ ದಿವಸಗಳಲ್ಲಿ ಈ ಇಥಿಯೋಪಿಯನ್ ಅವ್ರಿಗೆ ಏನ್ ಮಾಡಿದ್ರು ಗೊತ್ತಾ, ದೇವರು ಆತನಿಗೆ ಶಾಪ ಇಟ್ಟು ಅವ್ರನ್ನ ಹೊರಗಡೆ ತಳ್ಳಲ್ಪಟ್ಟಂತ ಜನರು ಇವರು ಯಾರು, ಇಥಿಯೋಪಿಯರು. ಇವರೊಬ್ಬ ವ್ಯಭಿಚಾರ ಮಾಡುವಂತ ಗುಂಪಿಗೆ ಸೇರಿದ್ರು ಅವರು. ಆದ್ರೂ ಅವ್ರಿಗೆ ದೇವರು ರಕ್ಷಣೆ ಕೊಟ್ಟಿದ್ದಾನೆ. ಅವ್ರನ್ನ ಕರೆದು ಅವರಿಗೆ ಸುವಾರ್ತೆಯನ್ನು ಹೇಳಿ ಅವ್ರಿಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಾನೆ. ಇಲ್ಲೇನ್ ಮಾಡಿದ ಆತನಿಗೆ ಆಗಿನ ದಿವಸಗಳಲ್ಲಿ ಈ ರೀತಿ ಮಾಡೋರು ಏನ್ ಮಾಡೋದು, ಕೊಂಡ್ಕೊಂಡು ಹೋಗಿ, ನಾವು
ನಿಜ ಹೇಳ್ತಾ ಇದ್ದಾರೆ, ಚರಿತ್ರೆ ಇದು. ಇಂಥ ಒಂದು ಮನುಷ್ಯರನ್ನ ಅವರು ಕೊಂಡ್ಕೊಂಡು, ಎಷ್ಟೋ ಒಂದು ಶೆಕೆಲ್ ದುಡ್ಡು ಕೊಟ್ಟು ಕೊಂಡ್ಕೊಂಡು ಅವ್ರು ಕರ್ಕೊಂಡೋಗಿ ರಾಣಿ ಹತ್ರ ನಿಲ್ಲಿಸಿ ಭಯಂಕರವಾದಂಥ ಕೆಲಸ ತಗೊಳ್ಳೋರ ಹತ್ರ ಅವರ ಸೆಕ್ಷುವಲ್ ಪಾರ್ಟ್ಸ್ನೆಲ್ಲ ಕಟ್ ಮಾಡಿಬಿಡೋರು. ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗೋದು ಗೊತ್ತಿಲ್ಲ. ಆ ಒಂದು ಮನುಷ್ಯರನ್ನ, ಹೆಂಗಸರಲ್ಲ ಗಂಡಸರನ್ನ ಮಾತ್ರ ಕರ್ಕೊಂಡು ಅವ್ರ ಸೆಕ್ಷುವಲ್ ಪಾರ್ಟ್ಸ್ನ ಕಟ್ ಮಾಡಿಬಿಟ್ಟು ಅವ್ರನ್ನ ಹಾಗೆ ನಪುಂಸಕನ ಮಾಡಿ ಗೋಚಾಗಲಾಗ ಮಾಡಿ ಅವನನ್ನು ಇಟ್ಟಿರೋರು. ಆದರೆ ದೇವರು ಅವರನ್ನು ಹುಡ್ಕೊಂಡು ಅಂತ, ಹೆದರಬೇಡ. ಆರ್ ಯು ಇನ್ ಸ್ಲೇವ್ರಿ? ಡೋಂಟ್ ವರಿ, ಐ ಆಮ್ ವಿತ್ ಯು. ಡೋಂಟ್ ವರಿ, ಐ ಆಮ್ ವಿತ್ ಯು ಬಿಕಾಸ್ ಐ ಲವ್ ಯು. ನಾನಿನ್ನ ಪ್ರೀತಿ ಮಾಡುವಂಥ ದೇವರಾಗಿದ್ದೀನಿ. ನೀನು ಎಂಥ ಒಂದು ಪಾಪಿಯಾಗಿರು, ನಿನ್ನನ್ನು ಕ್ಷಮಿಸುವಂಥ ದೇವರಾಗಿದ್ದೀನಿ. ನಾನು ನಿನ್ನನ್ನು ಹಾರಿಸ್ಕೊಳ್ಳುವಂಥ ದೇವರಾಗಿದ್ದೀನಿ. ಆ ಥರ ನಾವು ಒಂದು ಗೊಜ್ಜನ ದೇವರು ಆರಿಸ್ಕೊಂಡ್ರಲ್ಲ, ಎಲ್ಲರೂ ದೇವರು ಆರಿಸ್ಕೊಂತಾನೆ. ಅದ್ರಲ್ಲಿ ಯಾವ ಭೇದವೇ ಇಲ್ಲ. ಇವನು ಕಪ್ಪಗಿದ್ದಾನ, ಬೆಳ್ಳಗಿದ್ದಾನ, ಇದು ಯಾವ ಕ್ಯಾಸ್ಟ್, ಇವನು ಯಾವ ಕುಲ, ಯಾವುದೂ ಇಲ್ಲ ನಮ್ಮ ದೇವರ ಹತ್ರ. ಎಲ್ಲರನ್ನ ಪ್ರೀತಿ ಮಾಡುವಂಥ ದೇವರು ನಮ್ಮ ದೇವರು, ಎಲ್ಲರನ್ನ ಕ್ಷಮಿಸುವಂಥ ದೇವರು ನಮ್ಮ ದೇವರು ಆಗಿದ್ದಾನೆ. ಅದನ್ನು ಇದರಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕು ಪ್ರೇರೆ. ಯಾಕಂದ್ರೆ ಇಥಿಯೋಪಿಯನ್ ಆರಿಸ್ಕೊಂಡ ದೇವರು ಇವತ್ತು ನಮ್ಮನ್ನು ಆರಿಸ್ಕೊಳ್ಳಕ್ಕೆ ಅದನ್ನು ಸಿದ್ಧವಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಂಡು ನೋಡಿ. 1 ಕೊರಿಂಥ 1ನೇ ಅಧ್ಯಾಯ 26 ನಮ್ಮ ಎಂಥ ಜನರು ದೇವರು ಆರಿಸ್ಕೊಂಡ ನೋಡಿ. 1 ಕೊರಿಂಥ 1ನೇ ಅಧ್ಯಾಯ 26, 27, 28. ಹೌದಮ್ಮ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ನಿಮ್ಮಲ್ಲಿ ಯಾರಿಲ್ಲ? ಜ್ಞಾನಿಗಳಿಲ್ಲ. ಆಲ್ ಆರ್ ಫೂಲಿಶ್ ಪೀಪಲ್. ಮೋಸ್ಟ್ ಆಫ್ ದೆಮ್ ಆರ್ ಫೂಲಿಶ್. ಅಧಿಕಾರಿಗಳು ಅನೇಕರಿಲ್ಲ. ಅಧಿಕಾರಿಗಳು, ನಾವೇನೋ ದೊಡ್ಡ ಅಧಿಕಾರಿಗಳಿದ್ದೀವ ನಾವು? ಇಲ್ಲ. ಒಂದೊಬ್ಬ ಸಾಮಾನ್ಯ ಜನರು ನಾವು. ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಜ್ಞಾನ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕದ ಬಲಹೀನರನ್ನು, ಬುದ್ಧಿಹೀನರನ್ನು ದೇವರು ಆರಿಸಿಕೊಂಡು ಆತನ ಸೇವೆಗಾಗಿ ಉಪಯೋಗಿಸ್ತಾ ಇದ್ದಾನೆ. ಇಲ್ವಾ? ನಾವೆಲ್ಲ ಒಂದು ಟೈಮಲ್ಲಿ ಹಾಗೆ ಇದ್ದೀವಿ. ದೇವರು ನಮ್ಮನ್ನು ಸೇವೆಗೆ ಆರಿಸ್ಕೊಂಡಿದ್ದಾನೆ. ಮಹಾಜ್ಞಾನಿಗಳನ್ನ ದೇವರು ಆರಿಸ್ಕೊಳ್ಳಲ್ಲ. ಯಾಕಂದ್ರೆ ದೇವ್ರಿಗೆ ಗೊತ್ತು ಎಂಥವ್ರನ್ನ ಆರಿಸ್ಕೋಬೇಕಂತ. ಇಲ್ವಾ? ಆ ರೀತಿಯ ರೋಮ 12:16 ಓದಮ್ಮ. ರೋಮ 12:16. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ದೀನರ ಸಂಗಡ ನೀವು. ಅದಕ್ಕೆ ನಾವು ಬೇರೆ ಹೊಸೊಬ್ರಿಗೆ ಸ್ವಾತ ತಲುಪುವಂಥದ್ದು. ಯಾರು ದೇವ್ರ ವಾಕ್ಯ ಮುಟ್ಲಿ ಅವ್ರ ವಾಕ್ಯ ಹೇಳೋದು, ಅವ್ರಿಗೂ ರಕ್ಷಣೆ ತರೋದು, ಅವ್ರಿಗೂ ದೇವ್ರು ಒಳ್ಳೇದು ಮಾಡಬೇಕು, ಅವ್ರ ಕೆಟ್ಟ ಅಭ್ಯಾಸದಿಂದ ದೇವ್ರು ಬಿಡುಗಡೆ ಕೊಡಬೇಕು, ಅವ್ರಿಗಿರುವಂಥ ಎಲ್ಲ ಕೆಟ್ಟ ಆಲೋಚನೆ ದೇವ್ರು ಬಿಡುಗಡೆ ಕೊಡ್ಬೇಕಂತ ನಾವು ಹುಡ್ಕೊಂಡು ಹೋಗಿ ದೇವ್ರ ಸುವಾರ್ತೆ ಸಾರ್ತಾ ಇದೀವಿ. ಅವ್ರ ದೀನರ ಬಗ್ಗೆ ನೀವು ಗಮನ ಕೊಡಿರಿ. ಪೌಲ ಇನ್ನೊಂದು ಮಾತು ಹೇಳ್ತಾರೆ ನೋಡಿ. ಅದು 1 ಕೊರಿಂಥ 2:1-2 ಓದಮ್ಮ. 1 ಕೊರಿಂಥ 2ನೇ ಅಧ್ಯಾಯ 1-2. ಸಹೋದರರೇ, ನಾನಂತೂ ದೇವರ ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡುವೆನು. ನಾನು ತೀರ್ಮಾನ ಮಾಡಬೇಕು. ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆಯನ್ನು ಸಾರಲಿಕ್ಕೋಸ್ಕರವಾಗಿ ನಾನು ತೀರ್ಮಾನ ತಗೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ ನೋಡಿ. ಅದೇ 1 ಕೊರಿಂಥ 2:6-7 ಓದಮ್ಮ. ಆದರೂ ಪ್ರವೀಣದಲ್ಲಿ ಜ್ಞಾನವನ್ನೇ ಹೇಳುತ್ತೇನೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ದೇವರ ಜ್ಞಾನವನ್ನೇ ನಾವು ಹೇಳುತ್ತೇವೆ. ದೇವರ ಸತ್ಯ ಸುವಾರ್ತೆಯನ್ನು ನಾವು ಹೇಳುತ್ತೇವೆ. ನಾವು ಸಿದ್ಧರಾಗಿರ್ಬೇಕು. ದೇವರ ಒಂದು ಸುವಾರ್ತೆ ಸಾರ ಮಕ್ಕಳಾಗಿರ್ಬೇಕಂತ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಬುದ್ಧಿ ಹಿಡಿದು ಎಲ್ಲೋ ನಾವು ಬಿದ್ದಿದ್ದೇವೆ, ಪಾಪದಲ್ಲಿ ನಾವು ಬಿದ್ದಿದ್ದೇವೆ. ದೇವರು ಕರ್ಕೊಂಬಂದು ಒಂದು ನೋಡಿ, ಕೆಲವು ನಮ್ಮ ಒರಿಸ್ಸಾ ಕಡೆಲ್ಲ ನಾವು ಸುವಾರ್ತೆ ಸಾರಕ್ಕೆ ಹೋದಾಗ ಅವಾಗ ಭುವನೇಶ್ವರ್ಗೆ ಹೋಗಿದ್ದೀವಿ. ನಕ್ಸಲೇಟ್ಸ್ನ ದೇವರು ಚೇಂಜ್ ಮಾಡಿದ್ರು. ಮಹೇಶ್ವರ ರಾವ್ ಅಂತ ಒಬ್ಬರು ಇದ್ರು. ಆತನ ನಕ್ಸಲೇಟ್ ಗೊತ್ತಿಲ್ಲ, ನಮ್ಮ ಹತ್ರ ಬಂದು ಸುವಾರ್ತೆ ಸೇವನೆ ಕೇಳಿಸ್ತದೆ. ಆಮೇಲೆ ತಕ್ಷಣ ಬಂದು ನಮ್ಮ ಹತ್ರ ಪರ್ಸನಲ್ ಆಗಿ ಹೇಳ್ದ, ನಾನು ಇದು ಮಾಡಿಲ್ಲ. ಈಗ ಹೇಳ್ತೇನೆ ಆಫ್ಟರ್ ಮೆನಿ ಇಯರ್ಸ್. ಇಲ್ವಾ? ಒಬ್ಬ ನಕ್ಸಲೇಟ್ ದೇವ್ರು ನಂಬ್ಕೊಂಡು ಸುವಾರ್ತೆ ಸೇವನೆ ಮಾಡ್ತಾ ಇದ್ದಾರೆ. ದೇವ್ರು ಅಂಥವ್ರನ್ನ ಕರೆಯೋದು, ದೇವರು ಆರಿಸ್ಕೊಳ್ತಾರೆ. ಬೇರೆ 2 ಪೇತ್ರ 1ನೇ ಅಧ್ಯಾಯ 19ನೇ ವಾಕ್ಯ.
ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವನ್ನೆಳೆಸದೆ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ದೇವರ ವಾಕ್ಯ, ಪೇ ಅಟೆನ್ಷನ್ ಟು ದ ಲ್ಯಾಂಪ್ ಶೈನಿಂಗ್ ಇನ್ ದ ಡಾರ್ಕ್ ಪ್ಲೇಸಸ್. ದೇವರ ವಾಕ್ಯವು ನೆರವೇರಬೇಕು. ಯೇಸು ಸ್ವಾಮಿ ಶಿಷ್ಯರ ಜೊತೆಗೆ ಸಂಭಾಷಣೆ ಮಾಡಿದ ಯಾಕಂದ್ರೆ ಸತ್ಯ ವಾಕ್ಯವು ನೆರವೇರಿತು ಎಂಬುದಾಗಿ. ಆತನೇ ಬಂದು ನಾನೇ ದೇವರ ಅಂತ ಹೇಳ್ಬೋದು, ಆದ್ರೆ ಆತ ಅವ್ರಿಗೆ ವಾಕ್ಯ ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು. ದೇವರ ವಾಕ್ಯವು ಇಂಪಾರ್ಟೆಂಟ್, ಮಹತ್ ಕಾರ್ಯಗಳಲ್ಲ, ಸೂಚನೆ ಕಾರ್ಯಗಳಲ್ಲ. ಹೋಗಿದ ತಕ್ಷಣವೇ ನನಗೆ ಹೊಟ್ಟೆ ನೋಯಿತು, ಇಮಿಡಿಯೇಟ್ ಆಗಿ ಹೊರಟೋಯ್ತು, ಅದು ತಿರ್ಗ ಬರೋವಾರ ಬರ್ತದೆ. ದೇವರ ವಾಕ್ಯ ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯವಾದಂಥದ್ದು. ಮಹತ್ ಕಾರ್ಯಗಳಲ್ಲ, ಅದ್ಭುತ ಕಾರ್ಯಗಳಲ್ಲ, ದೇವರ ವಾಕ್ಯವೇ ನಿಮ್ಮನ್ನು ಬದುಕಿಸು ಎಂಬುದಾಗಿ ಆತನ ಹೇಳಕ್ಕೇನೆ ಶಿಷ್ಯರ ಜೊತೆ ಸಂಭಾಷಣೆ ಮಾಡ್ದ. ಫಿಲಿಪ್ಪನ ಹಾಗೇನೆ ಅವನು ಇಥಿಯೋಪಿಯನ್ ಹತ್ರ ಹೋಗಿ ಸಂಭಾಷಣೆ ಮಾಡ್ದ. ಈಗ ನಮಗಷ್ಟೇ ನಮ್ಮ ಸತ್ಯ ಸುವಾರ್ಥ ವಾಕ್ಯ ಬಹಳ ಪ್ರಾಮುಖ್ಯವಾದಂಥದ್ದು. ಅದರ ಮೇಲೆ ನಾವು ದೃಷ್ಟಿಕೋನ ಇಡಬೇಕು. ದೇವರು ಅದ್ಭುತ ಮಾಡ್ತಾನೆ ಖಂಡಿತ, ಆದರೆ ಅದಕ್ಕಿಂತ ಪ್ರಾಮುಖ್ಯವಾದಂಥದ್ದು ದೇವರ ವಾಕ್ಯವು. ಆದಿಯಲ್ಲಿ ವಾಕ್ಯ ಮತ್ತು ವಾಕ್ಯವೇ ದೇವರಾಗಿತ್ತು. ಆ ಒಂದು ವಿಷಯ ಹೇಳಕ್ಕೋಸ್ಕರವೇ ದೇವರು ಇದೇ ಒಂದು ಸಂಭಾಷಣೆ ಮಾಡಿದ್ರು. ನೋಡಿ, ಇನ್ನೊಂದು 1ನೇ ಪೇತ್ರ 3ನೇ ಅಧ್ಯಾಯ 15ನೇ ವಾಕ್ಯ ಮುಗಿಸ್ಬಿಡ. ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ನಿಮ್ಮಲ್ಲಿ ನೀನ್ ನಂಬಿದಂತ ದೇವರು ಒಳ್ಳೆಯವನಂತ ಯಾರಾದ್ರೂ ಕೇಳಿದ್ರೆ ಅವ್ರಿಗೂ ಪ್ರತಿ ಉತ್ತರ ಕೊಡ್ಲಿಕ್ಕೆ ನೀವು ಸಿದ್ಧರಾಗಿರ್ರಿ. ಯಾವಾಗಲೂ ನೀವು ರೆಡಿ ಆಗಿರ್ಬೇಕಂದ್ರೆ ದೇವರ ವಾಕ್ಯವನ್ನು ಓದ್ಬೇಕು. ಟಿವಿ ಚಾನಲ್ ಆನ್ ಮಾಡಿ ಬರೀ ಹೀಲಿಂಗ್, ಅಲ್ಲಿ ಹೀಲಿಂಗ್ ಬಂದ್ರೆ ಅವು ಅಂತ ನಾವೇ ಕಿಚ್ಚೋದಲ್ಲ, ದೇವರಿಗಾಗಿ ನಾವು ದೇವರ ವಾಕ್ಯ. ಹೀಲಿಂಗ್ ಆಗಿ ಸಿದ್ಧರಾಗಿರ ದೇವರು ಹೇಳಿದ್ರ? ಯಾವ್ದಕ್ಕೆ ಸಿದ್ಧರಾಗಿರಿ? ಪ್ರಶ್ನೆ ಉತ್ತರ ದೇವರ ಒಂದು ವಾಕ್ಯವನ್ನು ಹೇಳಲಿಕ್ಕೆ ನೀವು ಸಿದ್ಧರಾಗಿರ್ಬೇಕು. ಎಲ್ಲ ಮೈಂಡ್ ಅಂತ ತೆಗೆದಾಕ್ಬಿಡಿ, ಎಲ್ಲ ತಲೆ ಇರುತ್ತ ಆಲ್ ಡಸ್ಟ್ ಎಲ್ಲ ಹಳೆದೆಲ್ಲ ತೆಗೆದಾಗ್ಬಿಡ್ಬೇಕು. ನಾವು ಹೊಸರಾಗಿ ನಾವು ಜೀವಿಸಬೇಕು. ಸಿ ದ ವರ್ಡ್ ಆಫ್ ಗಾಡ್ ಇಸ್ ರಿಯಲ್. ದೇವರ ವಾಕ್ಯವೇ ಸತ್ಯ. ಆತನ ವಾಕ್ಯದ ಮೇಲೆ ನಾವು ಆಧಾರ ಪಡಬೇಕು. ಇನ್ನೊಂದು ವಾಕ್ಯ ಪೌಲ ಏನ್ ಹೇಳ್ತಾನೆ ತಿಮೋತಿಗೆ, 2 ತಿಮೋತಿ 2:15 ವಾಕ್ಯ. ಹೌದಮ್ಮ. ಕೇಳುವವರಿಗೆ ಕೇಡನ್ನುಂಟು ಮಾಡದೆ ಹೊರತು ಯಾವ ಪ್ರಯೋಜನಕ್ಕೂ ಬಾರದೆ ವಾಗ್ದಾನಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಕ್ಕೆ ನೀನು ಪ್ರಯಾಸ ಪಡು. ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಗ ಅಂತ ಹೆಸರು ತಗೋ. ಅದೇ ಪೌಲ ತಿಮೋತಿ ಹೇಳುವಂಥದ್ದು. ಅದೇ 1ನೇ ತಿಮೋತಿ ನೋಡಮ್ಮ 4ನೇ ಅಧ್ಯಾಯ 12ರಿಂದ 15 ಓದಮ್ಮ. ಯವನಸ್ಥರೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನೀನು ಯಾವ್ದು 4 ವಿಷಯ, ಒಂದು ನಡತೆ, ನುಡಿ, ಮಾತನಾಡುವಂಥದ್ದು, ಪ್ರೀತಿ, ನಂಬಿಕೆ, ಶುದ್ಧತೆ, ಇದರಲ್ಲಿ ನೀನು ಆಸಕ್ತಿ ಉಳ್ಳವನಾಗಿರು. ಅದೇ ದೇವ್ರು ಕೇಳುವಂಥದ್ದು. ಇದನ್ನ ಬಿಟ್ಟು ಬೇರೆ ಬೇರೆ ಮಾಡದೆ ಯಾವುದು ದೇವ್ರು ಇಷ್ಟಪಡಲ್ಲ. ತಿಮೋತಿಗೆ ಹೇಳುವಂಥದ್ದು 15ನೇ ವಾಕ್ಯ ಓದಮ್ಮ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು. ಇದರಿಂದ ನಿನ್ನ ಕ್ಯಾರೆಕ್ಟರ್ ಇಂದ ನಿನ್ನ ಒಂದು ಮನಸ್ಸಿಂದ ಒಳ್ಳೆತನದಿಂದ ನೀನು ನೋಡುವಂತ ದೃಷ್ಟಿಕೋನ ಕರೆಕ್ಟ್ ಆಗಿರ್ಬೇಕು. ನೀನ್ ನಡತೆ ಕರೆಕ್ಟ್ ಆಗಿರ್ಬೇಕು. ನಿನ್ನ ನುಡಿ, ನಿನ್ನ ಮಾತು ಯಾವ ಬಾಯಿ ತೆಗೆದ್ರು ಕೆಟ್ಟ ಮಾತು ಮಾತಾಡ್ತಿಲ್ಲ, ಯಾರು ನಮ್ಮನ್ನ ನಂಬೋದೇ ಇಲ್ಲ, ಮತ್ತೆ ಯಾರು ನಮ್ಮ ಹತ್ರನೂ ಸೇರಿಸಲ್ಲ. ನಮ್ಮನ್ನ ಯಾವ ರೀತಿ ನಾವು ಮಾತನಾಡ್ತೀವೋ, ನಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇದೆ, ಅವ್ರು ನಮ್ಮ ಪ್ರೀತಿ ಮಾಡ್ತಾರೆ. ಯಾರು ನಮ್ಮ ಪ್ರೀತಿ ಮಾಡಲ್ಲ. ನಿನ್ ಬಾಯಿ ಗಲೀಜ್, ಯಾವನ್ ಪ್ರೀತಿ ಮಾಡ್ತಾನೆ? ಮಾತಾಡೋದು ಒಳಸು ಮಾತು, ಯಾವನ್ ಪ್ರೀತಿ ಮಾಡ್ತಾನೆ? ಯಾರ ಹತ್ರ ಬರ್ತಾರೆ? ಹೂ ವಿಲ್ ಕಮ್ ಟು ಯು? ಶುಕ್ರವಾರ ಬೈಬಲ್ ಓದ್ಬಿಟ್ಟು ಶನಿವಾರ ಹೊಲಸು ಮಾತು ಮಾತಾಡಿದ್ದೇವೆ, ಪ್ರೀತಿ ಮಾಡ್ತಾರ? ಪ್ರೀತಿ ಮಾಡ್ತಾರೆ. ನಂಬ್ತಾರ ನಮ್ಮನ್ನ ನೋಡಿದ್ರೆ ಸ್ಮೈಲ್ ಮಾಡೋದು, ಹೋದ್ಮೇಲೆ ಇನ್ಯಾವನ ಅಂತಾರೆ ಇಲ್ವಾ? ಅದೇ 5 ವಿಷಯ ಹುಷಾರಾಗಿರ್ಬೇಕು. ದೇವರಲ್ಲಿ ಒಳ್ಳೆಯವರಾಗಿರ್ಬೇಕು. ನಾವು ಮನಸ್ಸು, ನಮ್ಮ ನಡತೆ, ನಾವಿರುವಂತ ಎಲ್ಲ ಯಾವ್ದೊಂದು ಚಿಕ್ಕ ಕೆಟ್ಟ ಅಭ್ಯಾಸ ಬಿಟ್ಬಿಡ್ಬೇಕು ಅಷ್ಟೇ. ಬೇರೆಯವ್ರಿಗೆ ಮಾದರಿಯಾಗಿ ಜೀವಿಸ್ಬೇಕು ನಾವು, ಆಮೇಲೆ ಬೇರೆ. ಆ ರೀತಿ ಇಲ್ಲ ಅಂದ್ರೆ ಕಷ್ಟ. ಯೇಸು ಸ್ವಾಮಿ ಅವರಿಬ್ಬರಿಗೆ ಕಾಣಿಸ್ಕೊಂಡು ನಾನು ನೋಡಿ ಅಮೇಝಿಂಗ್ ಅಂತ ಬಂದ್ಬಿಟ್ಟಿದ್ದು, ನಾನು ಮಹತ್ಕಾರ್ಯ ನಾನು ಮಾಡಿದ ದೇವ್ರು ಹೇಳಿಲ್ಲ. ಅದನ್ನೇನು ಹೇಳಿದ? ದೇವರ ವಾಕ್ಯ ಹೇಳಿದಿಲ್ಲ. ಮೋಶೆ ಬಗ್ಗೆ ಪ್ರವಾದನೆ ವಾಕ್ಯ ಹೇಳಿದ್ರು, ಯೆಶಾಯನ ಬಗ್ಗೆ ಅವ್ರ ವಾಕ್ಯ ಹೇಳಿದ್ರು. ಒಳ್ಳೆ ಬುದ್ಧಿಹಿಂದ್ರೆ ನೀವು ವಾಕ್ಯ ಓದಿಲ್ವಾ? ಪ್ರವಾದನೆ ನೆರವೇರಿಲ್ವಾ? ದೇವರ ವಾಕ್ಯವು ನೆರವೇರಿಲ್ವಾ ಅಂತ ಹೇಳಿದ್ರು. ಫಿಲಿಪ್ಪೋ ಇಥಿಯೋಪಿಯನ್ ಮಾತಾಡಿದ, ನೀನು ಓದ್ತಾರೆ, ಗೊತ್ತಾಗಿದ್ಯಾ ಗೊತ್ತಾಗಿಲ್ವಾ? ಅದೇ ಯೇಸು ಸ್ವಾಮಿ. ಇವತ್ತು ದೇವರ ವಾಕ್ಯವನ್ನು ನಾವು ಓದಬೇಕು. ದೇವರಿಗಾಗಿ ನಾವು
ಜೀವಿಸೋದಾಗಿರ್ಬೇಕು. ದೇವರು ಈ ವಾಕ್ಯವನ್ನು